ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಇರ್ತೀರಾ, ಹೊಸ ಚಾನಲ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋರು ಇರ್ತೀರಾ, ಮತ್ತೆ ಇನ್ನು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಥಾಟ್ ಇರೋರು ಕೂಡ ಇರ್ತೀರಾ. ಸೊ ಈ ಎಲ್ಲ ವರ್ಗದವ್ರಿಗೂ ಕೂಡ ನನ್ನ ಒಂದು ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದಾಗ ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ, ಓಕೆ, ಸೊ ಆ ಎಲ್ಲ ಮಿಸ್ಟೇಕ್ಸ್ಗಳಿಂದ ಯಾವ ರೀತಿ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ಪಾಸಿಟಿವ್ ಅಂತೂ ಅಲ್ಲ ನೆಗೆಟಿವ್ ಆಗಿ ಅನ್ನೋದನ್ನ ನೋಡ್ಕೊಳ್ಳೋಣ. ಕೆಲವೊಂದ್ಸರಿ ಏನಾಗ್ತದೆ ಅಂದ್ರೆ ನಾವು ಮಾಡೋ ಮಿಸ್ಟೇಕ್ಸು ಅದೆಷ್ಟು ಕಾಮನ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಮಿಸ್ಟೇಕ್ಸ್ ಅಂತಾನೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಆ ರೀತಿಯಾದ ಕೆಲವೊಂದು ಮಿಸ್ಟೇಕ್ಸ್ನ ಓಕೆನಾ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಈ ಒಂದು ಅನ್ನೋನ್ ಮಿಸ್ಟೇಕ್ಸ್ ಅಥವಾ ನೋನ್ ಮಿಸ್ಟೇಕ್ಸ್ ಅಂತ ಏನಿರ್ತವೆ ಎಲ್ಲ ಅಂದ್ರೆ ನಮಗೆ ಅದು ಮಿಸ್ಟೇಕ್ಸ್ ಬಟ್ ನಮಗೆ ಗೊತ್ತಾಗಲ್ಲ ಅದು ಮಿಸ್ಟೇಕ್ ಅಂತಾನೆ. ಓಕೆ, ಆ ರೀತಿಯಾದ ಒಂದು ಮಿಸ್ಟೇಕ್ಸ್ನ ಮಾಡೋದ್ರಿಂದ ಕೆಲವೊಮ್ಮೆ ಚಾನಲ್ ಕೂಡ ಮಟಾಶ್ ಆಗಬಹುದು, ಅಂದ್ರೆ ಡಿಲೀಟ್ ಕೂಡ ಆಗಬಹುದು. ಸೊ ಫ್ರೆಂಡ್ಸ್, ಈ ರೀತಿಯಾದ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದು ಹೇಗೆ ಮತ್ತೆ ಆ ಮಿಸ್ಟೇಕ್ಸ್ ಯಾವುದು ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಸ್ ನನಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀವಿ, ಓಕೆನಾ. ಚಾನಲ್ ಕ್ರಿಯೇಟ್ ಮಾಡ್ತೀವಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಏನಾಗ್ತದೆ, ನಮ್ಮ ಚಾನಲ್ಗೆ ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇರಲ್ಲ. ಸೊ ನಾವು ಥಿಂಕ್ ಮಾಡ್ತೀವಿ ಏನು ಮಾಡೋದು. ಅವಾಗ ನೆನಪಾಗೋದೇ ಶಾರ್ಟ್ಕಟ್ಸ್, ಓಕೆನಾ. ಶಾರ್ಟ್ಕಟ್ಸ್ ಹೇಗೆ, ಶಾರ್ಟ್ ಆಗೇ ಇರುತ್ತೆ, ಸಕ್ಸಸ್ ಕೂಡ ಅಷ್ಟೇ ಶಾರ್ಟ್ ಆಗೇ ಇರುತ್ತೆ, ಓಕೆನಾ. ಸೊ ಮೊದಲನೇದಾಗಿ ನಾವು ಯಾವಾಗ ನಮಗೆ ವ್ಯೂಸ್ ಬರೋದಿಲ್ಲ ಅಥವಾ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ, ನಾವು ಶಾರ್ಟ್ಕಟ್ಸ್ ಹುಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಮೊದಲನೇದು ಸಬ್ಸ್ಕ್ರೈಬರ್ಸ್ನ, ವ್ಯೂಸ್ನ, ಲೈಕ್ಸ್ನ ಬೈ ಮಾಡೋದು, ಓಕೆನಾ. ಅಥವಾ ಕಣ್ಕೊಂಡವ್ರ ಹತ್ರ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ವಿಡಿಯೋನ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡೋದು, ಓಕೆನಾ. ಅಥವಾ ಅವ್ರ ತಲೆ ತಿನ್ನೋದು ಅಂತಾನೆ ಅಂದ್ಕೊಳ್ಳಿ. ಸೊ ಈ ಎಲ್ಲ ದಾರಿಗಳು ಏನಾಗುತ್ತೆ, ಯಾವುದು ನಿಮ್ಮ ಒಂದು ಚಾನಲ್ನ ಆರ್ಗ್ಯಾನಿಕ್ ಆಗಿ ಗ್ರೋ ಆಗೋ ಥರ ನೋಡ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಪೇ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ನ ತಗೊಳ್ಳೋದು, ದಟ್ ಈಸ್ ಅಫೆನ್ಸ್ ಟು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಓಕೆನಾ. ಅದು ಕೂಡ ನಿಮ್ಮ ಚಾನಲ್ನ ಮಾನಿಟೈಸ್ ಆಗದೆ ಇರೋ ಥರ ನೋಡ್ಕೋಬಹುದು, ಅಥವಾ ನಿಮ್ಮ ಚಾನಲ್ನ ಡಿಲೀಟ್ ಆಗೋ ಥರ ಕೂಡ ನೋಡಬಹುದು, ಓಕೆನಾ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ. ನೀವು ಯಾವುದೇ ಒಂದು ವ್ಯೂಸ್ ಅಥವಾ ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಮೇಲೆ ನಿಮ್ಮ ಟೈಮ್ನ ಮತ್ತೆ ನಿಮ್ಮ ಒಂದು ಎಫರ್ಟ್ನ ಇನ್ವೆಸ್ಟ್ ಮಾಡಿ, ಓಕೆನಾ. ಈಗೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನನ್ನ ವಿಡಿಯೋಗೆ ಒಂದು ವ್ಯೂಸ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ಮೇ ಬಿ ಕಂಟೆಂಟ್ ಈಸ್ ನಾಟ್ ಗುಡ್ ಅಥವಾ ಕಂಟೆಂಟ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಬಲ್. ನಾನು ಹೇಳ್ತಾ ಇರೋ ವೇ ಅವ್ರಿಗೆ ಮೇ ಬಿ ಅರ್ಥ ಆಗ್ತಾ ಇಲ್ಲ, ಅಥವಾ ಇನ್ನು ಬೇರೆ ಥರ ನಾನೇನಾದರೂ ಅಪ್ರೋಚ್ ಮಾಡಬಹುದಾ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ನಮ್ಮ ಟೈಮ್ನ ಮತ್ತೆ ನಮ್ಮ ಎಫರ್ಟ್ನ ಹಾಕಿದ್ರೆ ಖಂಡಿತ ನಿಮ್ಮ ಒಂದು ಚಾನಲ್ ಆರ್ಗ್ಯಾನಿಕ್ ಆಗಿ ಗ್ರೋ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇರೋದಿಲ್ಲ, ಓಕೆನಾ. ಸೊ ಹಾಗಾಗಿ ಮೊದಲನೇದಾಗಿ ಸಬ್ಸ್ಕ್ರೈಬರ್ಸ್ನ, ವ್ಯೂಸ್ನ, ಲೈಕ್ಸ್ನ ಬೈ ಮಾಡೋದು ಅಥವಾ ಎನಿ ಶಾರ್ಟ್ಕಟ್ಸ್ ಯೂಸ್ ಮಾಡೋದನ್ನ ಖಂಡಿತ ಅವಾಯ್ಡ್ ಮಾಡಿ, ಓಕೆನಾ. ಇದು ಮೊದಲನೇ ಮಿಸ್ಟೇಕ್ಸ್ ಎಲ್ಲರೂ ಮಾಡೋದು, ಓಕೆನಾ. ಸೊ ಎರಡನೇದಾಗಿ ಏನು ಅಂತ ಹೇಳಿದ್ರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕೆಲವೊಬ್ಬರಿಗೆ ಗೂಗಲ್ ಆ್ಯಡ್ಸ್ ಮತ್ತು ಗೂಗಲ್ ಸೆನ್ಸ್ ಇದ್ರ ಎರಡು ವ್ಯತ್ಯಾಸನೇ ಗೊತ್ತಿರೋದಿಲ್ಲ, ಓಕೆ. ಸುಮಾರು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ, ಅಷ್ಟು ಕ್ಲಾರಿಟಿಯಾಗಿ ಅರ್ಥ ಮಾಡಿಕೊಂಡು ಹೀಗೆ ಇದು ಹೀಗೆ ಅಂತ ಹೇಳಿರೋ ವಿಡಿಯೋಸ್ನ ಪ್ರಾಬಲಿ ನಾನು ಮೇ ಬಿ ನೋಡಿಲ್ಲ, ಓಕೆನಾ. ಸೊ ಈಗ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ. ಸೊ ಆ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ಏನು ಥಾಟ್ ಬರುತ್ತೆ ನೆಕ್ಸ್ಟು? ಗೋ ಟು ಗೂಗಲ್ ಆ್ಯಡ್ಸ್. ಏನು ಗೂಗಲ್ ಆ್ಯಡ್ಸ್ ಅಂತ ಹೇಳಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿ ನಮ್ಮ ಹಣ ಕೊಟ್ಟು ನಮ್ಮ ವಿಡಿಯೋನೇ ಪ್ರಮೋಟ್ ಮಾಡೋದು ಬೇಕಾಯ್ತು. ಸೊ ನಮ್ಮ ವಿಡಿಯೋನೇ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಯೂಟ್ಯೂಬ್ ಚಾನಲ್ ಯಾಕೆ ಕ್ರಿಯೇಟ್ ಮಾಡಬೇಕು? ದ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ಯೂಟ್ಯೂಬ್ ಚಾನಲ್ ಏನು? ಅರ್ನ್ ಮಾಡಬೇಕು ಅನ್ನೋದಲ್ವಾ. ಸೊ ಅರ್ನ್ ಮಾಡ್ದೇ ನಮ್ಮ ದುಡ್ಡನ್ನ ನಾವು ಕೊಡಬೇಕು ನಮ್ಮ ವಿಡಿಯೋನ ನಾವು ಪ್ರಮೋಟ್ ಮಾಡಲಿಕ್ಕೆ ಅಂದರೆ ಎಷ್ಟು ಸರಿ ಇದು ಅಲ್ವಾ. ಸೊ ಏನು ಮಾಡ್ತಾರೆ, ಕೆಲವೊಬ್ಬರು ಜನಗಳು ಏನು ಮಾಡ್ತಾರೆ ಅಂದರೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ವಿತ್ ಸಮ್ ಪೀಪಲ್ ಅಂತ ಹೇಳಿದ್ರೆ ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರಿಪ್ಷನ್ ಆಗ್ತಾ ಇರಲ್ಲ. ಸೊ ಗೋ ಟು ಗೂಗಲ್ ಆ್ಯಡ್ಸ್ ಆ್ಯಂಡ್ ಪೇ ಸಮ್ ಅಮೌಂಟ್, ಓಕೆನಾ. ಮತ್ತೆ ಅದನ್ನ ಪ್ರಮೋಟ್ ಮಾಡಿಸೋದು, ಓಕೆ ಫೈನ್. ಒಂದು ವಿಡಿಯೋಗೆ ಆಯಿತು, ನೆಕ್ಸ್ಟ್ ವಿಡಿಯೋಗೂ ಅದೇ ಆದರೆ ಏನು ಮಾಡ್ತೀರಾ? ಮತ್ತೆ ಹೋಗಿ ಮತ್ತೆ ಪೇ ಮಾಡಬೇಕಾ? ಮತ್ತೆ ಪೇ ಮಾಡ್ತೀರಾ? ಸೊ ಆಯಿತು, ಓಕೆ. ಸೆಕೆಂಡು ಓಕೆ, ಥರ್ಡು ಕೂಡ ಇದೇ ಥರ ಆದರೆ ಸೊ ಏನಾಗ್ಬಿಡುತ್ತೆ, ಇದೊಂಥರ ಅಡಿಕ್ಷನ್ ಆಗ್ಬಿಡುತ್ತೆ, ಓಕೆನಾ. ಸೊ ಈ ಅಡಿಕ್ಷನ್ ಏನಾದರೂ ಆದರೆ ಅದೇನಾಗ್ತದೆ, ನಿಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಅಲ್ಲೇ ಸ್ಟಾಪ್ ಆಯಿತು ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಫ್ರೆಂಡ್ಸ್, ಈ ರೀತಿಯಾದ ಒಂದು ಅಡಿಕ್ಷನ್ಗೆ ಹೋಗಬೇಡಿ. ಅದರ ಬದಲು ಏನು ಮಾಡಿ,
ಒಳ್ಳೆ ಕಂಟೆಂಟ್ ಏನಿದೆ ವಿಚಾರ ಮಾಡಿ, ಓಕೆನಾ, ಅದನ್ನ ಹೇಗೆ ಜನಗಳಿಗೆ ತಲುಪಿಸ್ಬೇಕು, ಹೇಗೆ ಜನಗಳ ಹತ್ರ ನಾವು ಅದನ್ನ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಟೈಮ್ನ ಮತ್ತೆ ನಿಮ್ಮ ಎಫರ್ಟ್ನ ಅಲ್ಲಿ ಇನ್ವೆಸ್ಟ್ ಮಾಡಿ, ಓಕೆನಾ. ಸೊ ಈ ರೀತಿಯಾದ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಇನ್ನು ಗೂಗಲ್ ಆಡ್ಸೆನ್ಸ್ ಅಂತ ಹೇಳಿದ್ರೆ ಅದರಿಂದ ನಮಗೆ ಹಣ ಬರೋದು ಫೈನ್, ಬಿಕಾಸ್ ನಾವು ಅಪ್ಲೋಡ್ ಮಾಡ್ತಾ ಇದೀವಿ, ಮಾನಿಟೈಸೇಷನ್ ಆಗಿದೆ ಅಂದರೆ ಆಡ್ಸೆನ್ಸ್ ಅಲ್ಲಿಂದ ನಮ್ಗೆ ಹಣ ಬರುತ್ತೆ. ಬಟ್ ಗೂಗಲ್ ಆ್ಯಡ್ಸ್ಗೆ ಹೋಗ್ಬಿಟ್ಟು ನಾವೇ ಹಣ ಪೇ ಮಾಡಿಬಿಟ್ಟು ನಮ್ಮ ವಿಡಿಯೋಗಳನ್ನು ಪ್ರಮೋಟ್ ಮಾಡಿಸೋದು 1-2 ಓಕೆ, ಬಟ್ ಎಲ್ಲ ಅಲ್ಲ. ಎಲ್ಲ ಮಾಡಿದ್ರೆ ನಿಮ್ಮ ಅಡಿಕ್ಷನ್ ಆಗುತ್ತೆ, ನಿಮ್ಮ ಹತ್ರ ಇರೋ ದುಡ್ಡೇ ಖರ್ಚಾಗಿ ಹೋಗ್ತದೆ, ಓಕೆನಾ. ಸೊ ಅವಾಯ್ಡ್ ಮಾಡಿ ಈ 2ನೇ ಮಿಸ್ಟೇಕ್, ಓಕೆನಾ. ಸೊ ಇನ್ನು 3ನೇ ಮಿಸ್ಟೇಕ್ ಏನು? ನಾನು ನಿಮಗೆ ಗೊತ್ತಿದ್ದೀನ ಅಥವಾ ನೀವು ನನಗೆ ಗೊತ್ತಿದ್ದೀರಾ? ಇಲ್ಲ. ಏನು, ನಾವು ವಿಡಿಯೋ ಮೂಲಕ ಕನೆಕ್ಟ್ ಆಗ್ತಾ ಇದೀವಿ, ಒಂದು ಬಾಂಡಿಂಗ್ ಬೆಳೀತಾ ಇರೋದು ವಿಡಿಯೋದಲ್ಲಿ, ಓಕೆನಾ. ಸೊ ಬಟ್ ಏನಾಗುತ್ತೆ, ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ, ಸಬ್ಸ್ಕ್ರಿಪ್ಷನ್ ಬರ್ತಾ ಇಲ್ಲ. ಸೊ ಕಂಡರ ಹತ್ರ ಹೋಗ್ಬಿಡೋದು, ಆಂಟಿ, ಅಂಕಲ್, ಸರ್, ಏನೋ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ, ನನ್ನ ಲೈಕ್ ಮಾಡಿ ಅಂತ ಕೇಳೋರು ತಪ್ಪಿಲ್ಲ. ಆದರೆ ಅವರಿಗೆ ನಾವು ಮಾಡ್ತಾ ಇರೋ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಬೇಕು ಫಸ್ಟ್, ಅದು ಅಲ್ವಾ. ಮತ್ತೇನಾಗ್ಬಿಡುತ್ತೆ, ಕೆಲವೊಬ್ಬರಿಗೆ ಫೋರ್ಸ್ ಮಾಡಿಬಿಡ್ತಾರೆ, ನನಗೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿ. ಏನಾಗುತ್ತೆ, ಈ ಒಂದು ಫೋರ್ಸ್ನ ಅವರು ತಡ್ಕೊಳಕ್ಕಾಗ್ದೇನೆ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ತಾರೆ. ಅವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಪುನಃ ಅದನ್ನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿದ್ದುಂಟು, ಮಾಡ್ತಾರೆ ಕೂಡ, ಓಕೆ. ಸೊ ಈ ರೀತಿಯಾದ ಒಂದು ಸಿಚುವೇಶನ್ಸ್ನ ಮಿಸ್ಟೇಕ್ಸ್ನ ಮಾಡಬೇಡಿ, ಓಕೆನಾ. ಸೊ ನಿಮಗೆ ಗೊತ್ತಿರೋರು ಅಥವಾ ಗೊತ್ತಿಲ್ದಿರೋರು ಇದೇನು ಮ್ಯಾಟ್ರ್ ಆಗೋದಿಲ್ಲ. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ, ಓಕೆನಾ, ಯೂಟ್ಯೂಬಲ್ಲಿ ಖಂಡಿತ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಕೂಡ ಆಗತ್ತೆ, ಓಕೆನಾ. ಇನ್ನೊಂದು ಮಿಸ್ಟೇಕ್ಸ್ ಏನು ಮಾಡ್ತೀವಿ, ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆಯಿತು ಅಂತ ಸುಮ್ಮನೆ ಇರೋದಿಲ್ಲ. ಆ ಲಿಂಕ್ ತಗೋ, ಎಲ್ಲ ವಾಟ್ಸಪ್ ಗ್ರೂಪ್ಗೂ ಹಾಕು. ಯಾಕೆ ಹೇಳಿ, ವಾಟ್ಸಪ್ ಗ್ರೂಪಲ್ಲಿ ಹಾಕೋದ್ರಿಂದ ದುಡ್ಡೇನು ಖರ್ಚಾಗಲ್ವ, ಫ್ರೀ ಆಫ್ ಕಾಸ್ಟ್ ಅಲ್ಲ. ಹಾಗಾಗಿ ಓಕೆನಾ, ಅಲ್ಲಿ ಹಾಕಿ ಮತ್ತೆ ಫೋನ್ ಮಾಡಿ ಹೇಳಿ, ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ಲೈಕ್ ಮಾಡಿ, ಆ ಸಬ್ಸ್ಕ್ರಿಪ್ಷನ್ ಮಾಡಿ, ಆ ಥರ ಒಂದು ಅಡ್ವರ್ಟೈಸ್ಮೆಂಟ್ ಇದೆಷ್ಟು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಎಲ್ಲದರಲ್ಲೂ ನಿಮಗೆ ಬೆಳಿಬೇಕು ಅನ್ನೋರು ಇರ್ತಾರೆ, ಬೆಳಿಬಾರ್ದು ಅನ್ನೋರು ಕೂಡ ಇರ್ತಾರೆ, ಓಕೆನಾ. ಸೊ ಈ ರೀತಿಯಾದ ಒಂದು ಟ್ರಿಕ್ಸ್ ಅಥವಾ ಶಾರ್ಟ್ಕಟ್ ಎಷ್ಟು ಯೂಸ್ ಆಗುತ್ತೋ ಅಥವಾ ಎಷ್ಟು ಯುಟಿಲೈಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಈ ರೀತಿಯಾದ ಒಂದು ಮಿಸ್ಟೇಕ್ಸ್ನ ಮಾಡಬೇಡಿ. ನಿಮ್ಮ ವಿಡಿಯೋಲಿ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಯಾರ ಹೆಲ್ಪು ಇಲ್ಲದೆ ನಿಮ್ಮ ಆಡಿಯನ್ಸ್ ಇಂದನೇ ಬೆಳೆಯುತ್ತೆ ಅದು, ಓಕೆ ಫ್ರೆಂಡ್. ಮತ್ತೆ ಕೊನೆಯದಾಗಿ ಮತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸ್ ಏನು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಟಿವ್ ಕಂಟೆಂಟ್. ಏನು ಡಿಸ್ಕ್ರಿಪ್ಟಿವ್ ಕಂಟೆಂಟ್ ಅಂತ ಹೇಳಿದ್ರೆ, ವಿಡಿಯೋ ಅಪ್ಲೋಡ್ ಮಾಡಿದೆ, ಪುನಃ ಅದೇ ವಿಡಿಯೋ ಹಾಕೊಂಡು ನನ್ನ ವಿಡಿಯೋ ನಾನೇ ನೋಡೋದಾದ್ರೆ ಯೂಟ್ಯೂಬ್ಗೆ ಯಾಕೆ ಅಪ್ಲೋಡ್ ಮಾಡಬೇಕು ಅಲ್ವಾ. ದರ್ ಇಸ್ ನೋ ಏನು ಹೇಳ್ತಾರೆ ಕ್ವೆಶ್ಚನ್ ಆರ್ ದೆರ್ ಇಸ್ ನೋ ಯುಟಿಲೈಸ್ ಇನ್ ದ್ಯಾಟ್ ಅಲ್ವಾ. ಸೊ ಅದನ್ನ ನಾವು ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಕರೀತಾರೆ ಡಿಸ್ಕ್ರಿಪ್ಟಿವ್ ಕಂಟೆಂಟ್ ಅಂತ ಹೇಳ್ತಾರೆ, ಓಕೆನಾ. ಅದನ್ನ ಖಂಡಿತ ಅವಾಯ್ಡ್ ಮಾಡಬೇಕು, ಓಕೆ. ಏನಾಗುತ್ತೆ, ಕೆಲವೊಬ್ರು ಹೇಳೋದು ನಾನು ನೋಡಿದ್ದೀನಿ, ನಿಮ್ಮ ವಿಡಿಯೋಸ್ಗಳನ್ನ ನೀವೇ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಅದರಲ್ಲೆಲ್ಲ ವಿಡಿಯೋಸ್ನ ಹಾಕೋದು. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ಆ ಪ್ಲೇ ಲಿಸ್ಟ್ ಆನ್ ಮಾಡಿ ಮಲ್ಕೊಳ್ಳಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಪ್ಲೇ ಆಗೋಗಿರುತ್ತೆ, ನಿಮ್ಮ ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ವಿಡಿಯೋಸ್ನ ನೀವೇ ನೋಡಿದ್ರೆ ಅದಕ್ಕೆ ಡಿಸ್ಕ್ರಿಪ್ಟಿವ್ ಕಂಟೆಂಟ್ ಅನ್ನೋ ರೂಲ್ ವಯೋಲೇಷನ್ ಆಗುತ್ತೆ ಫ್ರೆಂಡ್, ಓಕೆ. ಸೊ ಈ ರೂಲ್ ವಯೋಲೇಷನ್ ಆದರೆ ಮೇ ಬಿ ಮಾನಿಟೈಸೇಷನ್ ಇಶ್ಯೂಸ್ ಬರಬಹುದು, ಓಕೆನಾ. ಹಾಗಾಗಿ ನೋಡ್ಕೊಳ್ಳಿ, ಈ ರೀತಿಯಾದ ಒಂದು ಮಿಸ್ಟೇಕ್ಸ್ನ ಮಾಡಬೇಡಿ, ಓಕೆನಾ. ಸೊ 1 ದಿನ 2 ದಿನ ಅಥವಾ ಸುಮಾರು ದಿನ ಆಗಬಹುದು ನಿಮಗೆ ಒಂದು ಒಳ್ಳೆ ವ್ಯೂಸ್ ಬರೋಕ್ಕೆ. ಯಾಕಂದರೆ ಯಾವುದೇ ಆಡಿಯನ್ಸ್ ನಿಮ್ಮ ಚಾನಲ್ಗೆ ಬಂದು ನೋಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅವ್ರಿಗೇನೋ ಒಂದು ಯೂಸ್ ಆಗಬೇಕು ಅಥವಾ ಒಂದು ಇನ್ಫಾರ್ಮೇಷನ್ ಸಿಗಬೇಕು, ಒಂದು ಯುಟಿಲೈಸೇಷನ್ ಫ್ಯಾಕ್ಟರ್ ಇರಬೇಕು ಅದರಲ್ಲಿ, ಓಕೆನಾ. ಆವಾಗ ಮಾತ್ರ ಯಾರೇ ಆಗಲಿ ಬಂದು ನೋಡೋದು ಅಲ್ವಾ. ಸೊ ಹೇಳ್ತಾರೆ, ಅಯ್ಯೋ ನಮ್ಗೇನು ಬರುತ್ತೆ ನೋಡಿದ್ರೆ, ಅವ್ರಿಗೆ ದುಡ್ಡು ಬರತ್ತಪ್ಪ ಅದರಲ್ಲಿ ಅಂತ ಹೇಳ್ಬಿಟ್ಟು. ಎಸ್, ನಮಗೆ ದುಡ್ಡು ಬರುತ್ತೆ, ಆದರೆ ಅವ್ರಿಗೆ ನಾವು ಅಟ್ಲೀಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಆದರೂ ಕೊಡ್ಬೇಕಲ್ವಾ, ಅವ್ರಿಗೆ ಯೂಸ್ ಆಗೋವಂಥದ್ದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈ ಮಿಸ್ಟೇಕ್ಸ್ಗಳನ್ನು ನೀವು ನಿಮ್ಮ ವಿಡಿಯೋಸ್ಗಳಲ್ಲಿ ಅಥವಾ ನೀವು ಮಾಡೋ ಒಂದು ಚಾನಲ್ನಲ್ಲಿ ಅವಾಯ್ಡ್ ಮಾಡಿ ಇವಾಗಲೇ, ಆಯಿತಾ. ನೀವು ಅಯ್ಯೋ ಇಟ್ಸ್ ಓಕೆ ಅಂದ್ಕೊಂಡು ಖಂಡಿತ ಹೋಗಬೇಡಿ. ಯಾಕಂದರೆ ಚಿಕ್ಕದಾಗಿದ್ದಾಗ ನಾವು ಅದನ್ನು ಅವಾಯ್ಡ್ ಮಾಡಿದ್ರೆ ಅದರ ಒಂದು ಫೇಲ್ಯೂರ್ ಕೂಡ ಚಿಕ್ಕದಾಗೇ ಇರುತ್ತೆ. ದೊಡ್ಡದಾಗಿದ್ದಾಗ ಮಾಡೋಕೆ ಹೋದರೆ ಕಂಪ್ಲೀಟಾಗಿ ಚಾನಲ್ಲೇ ಗೋವಿಂದ ಆಗಬಹುದು, ಓಕೆನಾ. ಸೊ ಹವೆವರ್ ವಾಟ್ ಎವರ್ ಈಸ್ ಹ್ಯಾಪೆಂಡ್, ಇಷ್ಟು ದಿನ ಆಗೋಯ್ತು, ಓಕೆ. ಸೊ ಫ್ರೆಂಡ್ಸ್, ಪಾಸ್ಟ್ ಇಸ್ ಪಾಸ್ಟ್, ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಬಟ್ ಫ್ಯೂಚರ್ನ ನಾವು ಚೇಂಜ್ ಮಾಡಬಹುದು ಅಲ್ವಾ. ಸೊ ಹಾಗಾಗಿ
ನೆಕ್ಸ್ಟ್ ನೀವು ಮಾಡೋ ಒಂದು ಚಾನಲ್ ಅಥವಾ ನೀವು ಅಪ್ಲೋಡ್ ಮಾಡೋ ಒಂದು ವಿಡಿಯೋಗಳಲ್ಲಿ ಎಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ನಿಮ್ಮ ಒಂದು ಟೈಮ್ ಮತ್ತು ಎಫರ್ಟ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡೋರಿಗೆ ಅಥವಾ ಕ್ರಿಯೇಟ್ ಮಾಡಬೇಕು ಅನ್ನೋ ಥಾಟ್ ಇರೋರಿಗೆ ಆಲ್ ದ ವೆರಿ ಬೆಸ್ಟ್. ಓಕೆ, ಆರ್ಗ್ಯಾನಿಕ್ ಆಗಿ ಗ್ರೋ ಆಗಲಿಕ್ಕೆ ನೋಡಿ, ಬಿಕಾಸ್ ಸಕ್ಸಸ್ ವಿಲ್ ಕಮ್ಸ್ ಟು ಯು. ಓಕೆನಾ? ಈಗ ಶಾರ್ಟ್ಕಟ್ಸ್ ಎಲ್ಲ ಹುಡುಕ್ತಾ ಹೋದ್ರೆ ಖಂಡಿತವಾಗಿ ಸಕ್ಸಸ್ ನಮ್ಮನ್ನ ಶಾರ್ಟ್ ಆಗೇ ನೋಡುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ನಿಮಗೆ ಯುಟಿಲೈಸ್ ಕೂಡ ಆಗುತ್ತೆ, ಯೂಸ್ ಕೂಡ ಆಗುತ್ತೆ, ಹೆಲ್ಪ್ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏಕೆ ಅಂತ ಹೇಳಿದ್ರೆ ಇನ್ನೂ ಬರೋ ಒಂದು ವಿಡಿಯೋಗಳಲ್ಲಿ ತುಂಬ ಯೂಟ್ಯೂಬ್ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡೋಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.